ಹಾಯ್, ಎಲ್ಲರಿಗೂ ನಮಸ್ಕಾರ. ಮಚನ್ ಬ್ರೋ ನಿಕ್ಕಿ. ನಿನ್ನೆ ಒಂದು ಪಾಲಕ್ ಫಿಶ್ ಕರಿ ಮಾಡಿದೆ, ಅದು ಕೇರಳ ಸ್ಟೈಲಲ್ಲಿ ಮಲಯಾಳಮಲ್ಲಿ ಮಾತಾಡಿದೆ ನಾನು. ಇವತ್ತು ಕರ್ನಾಟಕಕ್ಕಾಗಿ ನಾನೊಂದು ಮಟನ್ ಕರಿ ಮಾಡ್ತಾ ಇದ್ದೆ. ನಮ್ಮ ಕನ್ನಡ ಎಲ್ಲಿ ಏದಾದ್ರು ಮಿಸ್ಟೇಕ್ ಇದ್ರೆ ಕ್ಷಮಿಸ್ತಿ. ನಾನೊಂದು ಯಾವಾಗೋ ನೀವು ಮಟನ್ ಮಾಡೋ ಟೈಮಲ್ಲಿ ನೀವು ಮಟನ್ ಅಂಗಡಿಲಿ ಹೋಗಿಬಿಟ್ಟು ಫ್ರೆಶ್ ಮಟನ್ ಬಂದ್ಬಿಟ್ಟು ಕಟ್ಟ 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 ಮಾಡಿಬಿಟ್ಟು ತಗೊಂಡ್ ಬರ್ಬೇಕು. ನೀವು ಆನ್ಲೈನ್ ಮಾಡಿದಂದ್ರ ಅದು ಎಷ್ಟು ದಿನ ಎಲ್ಲಿ ಫ್ರಿಜ್ ಅಲ್ಲಿ ಎಷ್ಟು ದಿನ ಇದಂದ್ರ ಅದು ಯಾರಿಗೂ ಗೊತ್ತಾಗಲ್ಲ. ಇವತ್ತು ನಾನ್ ನಿಮ್ಗೆ ಒಂದು ರೆಸಿಪಿ ಕೊಡ್ತಾ ಇದೆ. ಮಟನ್ ಕರಿ ಹೆಂಗೆ ಮಾಡೋಣ ಅಂದ್ರ, ಮಟನ್ ಯಾವಾಗೋ ಮಾಡೋ ಟೈಮಲ್ಲಿ ಓನಿಯನ್ ಈರುಳ್ಳಿ ಕಟ್ ಮಾಡಿಬಿಟ್ಟು ನೀವು ಆಯಿಲ್ ಅಲ್ಲಿ ಫ್ರೈ ಮಾಡ್ತಾ ಇದೆ. ಬಟ್ ಆಯಿಲ್ ಅಲ್ಲಿ ಫ್ರೈ ಮಾಡೋದೇ ಬೇಡ. ನೀವು ಮಾಡ್ತೀನಿ ಅಂದ್ರ ಅದು ನೀರಲ್ಲಿ ಬಾಯ್ಲ್ ಮಾಡಿ, ಈರುಳ್ಳಿ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿ ಆಮೇಲೆ ಮಟನ್ ಅಲ್ಲಿ ಹಾಕಿಬಿಟ್ಟು ಗ್ರೇವಿ ಮಾಡಿ ಸೂಪರ್ ಆಗಿರುತ್ತೆ. ಆ ಮಟನ್ ಕರಿ ಬೋಯ್ಲ್ ಆಗೋ ಟೈಮಲ್ಲಿ ಒಂದು ಗುಳು 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 ಒಂದು ಸೌಂಡ್ ಬಂದ್ಬಿಡುತ್ತೆ. ಆಮೇಲೆ ಹೊಗೆ ಬಂದ್ಬಿಡುತ್ತಲ್ಲ, ಆ ಸ್ಮೆಲ್ ನೋಡಿ ಏನ್ ಟೇಸ್ಟ್ ಅಂತ ಗೊತ್ತಾ. ಆ ಸ್ಮೆಲ್ ಅಲ್ಲಿ ನಿಮ್ಗೆ ಫುಲ್ ಮಟನ್ ದೇ ಸ್ಮೆಲ್ ಬಂದ್ಬಿಡುತ್ತೆ. ಇದು ಯಾವಾಗೋ ಮಾಡೋ ಟೈಮಲ್ಲಿ ಫ್ರೆಶ್ ಮಟನ್ ತಗೊಂಡ್ ಬಂದ್ಬಿಟ್ಟು ಮನೆಯಲ್ಲಿ ಮಾಡಿ ಫುಲ್ ಟೇಸ್ಟಿ ರೈಸ್ ಜೊತೆಲು ಮುದ್ದೆ ಜೊತೆಲೆಲ್ಲ ತಿನ್ನೋದು ಸೂಪರ್ ಇರುತ್ತೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಚಾನ್ ಬ್ರೋ ನಿಕ್ಕಿ ನಿಮ್ಮ ಹತ್ರ ನಾನು ಇವಾಗ ಗುಡ್ ಬೈ ಹೇಳ್ತಾ ಇದೆ. ನಾಳೆ ನಿಮ್ಗಾಗಿ ಒಂದು ಸ್ಪೆಷಲ್ ಚಿಕನ್ ಕರಿ ತಗೊಂಡು ನಾನೊಂದು ವಿಡಿಯೋ ಮಾಡ್ತಾ ಇದೆ. ನೀವು ಸಪೋರ್ಟ್ ಮಾಡಬೇಕು. ನಿಮ್ ಸಪೋರ್ಟಿಂಗ್ ಅಲ್ಲಿ ನಾನು ತುಂಬಾ ಕರ್ನಾಟಕಕ್ಕಾಗಿ ನಾನು ತುಂಬಾ ಗ್ರೇವಿ ಚಿಕನ್ ಕರಿ, ಫಿಶ್ ಕರಿ, ಮಟನ್ ಕರಿ ಎಲ್ಲ ಮಾಡೋದು ಬಂದ್ಬಿಟ್ಟು ನಾನು ವಿಡಿಯೋ ತೋರಿಸ್ತಾ ಇದೆ. ಥ್ಯಾಂಕ್ ಯು.